AI ಬೇಸ್ ಸಿಗ್ನಲ್ಸ್. AI ಬೇಸ್ ಸಿಗ್ನಲ್ಸಿಂದ ಏನಾಗುತ್ತೆ ಅಂದರೆ ಆಪ್ಟಿಮೈಸೇಷನ್ ಆಫ್ ಟೈಮಿಂಗ್ ಆಗುತ್ತೆ. ಈಗ ನಮಗೆ ನಾವು ಒಂದು ಟ್ರಾಫಿಕ್ ಎಂಜಿನಿಯರಿಂಗ್ ಪರ್ಸ್ಪೆಕ್ಟಿವಿಂದ ನೋಡಬೇಕು ಅಂದರೆ ನಾವು ಒಂದು ಜಂಕ್ಷನ್ಗೆ 60 ಸೆಕೆಂಡ್ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಬಟ್ ಬರೀ 40 ಸೆಕೆಂಡಲ್ಲಿ ಆ ಜಂಕ್ಷನ್ ಖಾಲಿ ಆಗೋಯ್ತು. ಇನ್ನು 20 ಸೆಕೆಂಡ್ ಬೇರೆದಕ್ಕೆ ಕೊಡ್ಬೋದಿತ್ತು. ಬಟ್ ಅದು ನಮಗೆ ಫಿಕ್ಸ್ ಟೈಮ್ ಸಿಗ್ನಲಲ್ಲಿ ಸಾಧ್ಯ ಇಲ್ಲ, ನಾವು ಮ್ಯಾನ್ಯುಯಲ್ಗೆ ಮಾಡಬೇಕಿತ್ತು. ಅದ್ರ ಬದಲಿಗೆ AI ಬೇಸ್ಡ್ ಕ್ಯಾಮ್ರಾಸ್ ಯೂಸ್ ಮಾಡಿದ್ರೆ ನಮ್ಮ ಜಂಕ್ಷನ್ಲೂ ಇರ್ತಾರೆ, ಇಂಪಾರ್ಟೆಂಟು ಯಾವ್ದಾದ್ರು ಆ್ಯಂಬುಲೆನ್ಸು ಫೈರ್ಗೆ ಪ್ರಿಫರೆನ್ಸ್ ಕೊಡ್ಬೇಕಂದ್ರೆ ನಾವು ಕೊಡ್ಬೋದು. ಎರಡನೇದು ಆಪ್ಟಿಮೈಸೇಷನ್ ಸಿಗ್ನಲಿಂಗ್ ಆಗುತ್ತೆ. ಸೊ ಅದು ಒಂದು ಅಂಶ. ಮತ್ತು ಕೆಲವು ಕಡೆ ಯೂ ಟರ್ನನ್ನು ಕ್ಲೋಸ್ ಮಾಡಿದ್ದೀವಿ, ಕೆಲವು ಕಡೆ ಮರ್ಜಿಗನ್ನು ಕ್ಲೋಸ್ ಮಾಡಿದ್ದೀವಿ, ಕೆಲವು ಕಡೆ ಬರೀ ಇನ್ಕಮಿಂಗ್ ಅಲೌ ಮಾಡಿದ್ದೀವಿ, ಕೆಲವು ಕಡೆ ಮಾತ್ರ ಔಟ್ ಗೋಯಿಂಗ್ ಅಲೌ ಮಾಡಿದ್ದೀವಿ ಬಿಟ್ವೀನ್ ಮೇನ್ ಟ್ರ್ಯಾಕ್ ಆ್ಯಂಡ್ ಸರ್ವಿಸ್ ರೋಡ್. ಸೊ ಇವೆಲ್ಲ ಅಂಶಗಳು ಇಟ್ ಈಸ್ ಆಲ್ ಪಾರ್ಟ್ ಆಫ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್. ಅದರಲ್ಲಿ ತಂತ್ರಜ್ಞಾನ ಒಂದು ಅಂಶ, ಭಾಳಷ್ಟು ಅಂಶಗಳಿದ್ದಾವೆ. ಈ ಎಲ್ಲ ಅಂಶಗಳಿಂದ ಆಗಿದೆ. ಬಟ್ ಬಹುಮುಖ್ಯವಾಗಿ ನಮಗೆ ಸಿಕ್ಕಿದಂಥ ಸಹಕಾರ ಮತ್ತು ಈ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಅದರಿಂದ ಭಾಳ ಅನುಕೂಲ ಆಗಿದೆ. ನೋಡಿ, ಕೆಲವು ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಮಾಡ್ಬೋದು. ಈಗ ನೋ ಹೆಲ್ಮೆಟ್, ತ್ರಿಬಲ್ ರೈಡಿಂಗು, ಮೊಬೈಲ್ ಫೋನ್ ಬಳಕೆ ಮಾಡೋದು, ಅವೆಲ್ಲ ಆ ವ್ಯಕ್ತಿಗೆ ಅಪಘಾತಕ್ಕೆ ಸಂಭವಿಸಿದ್ರೆ ಒಂದು ವೇಳೆ ಕಡಿಮೆ ಪ್ರಮಾಣದಲ್ಲಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಗಾಯಗಳಾಗ್ಬೋದು, ಸಾವನ್ನಪ್ಬೋದು ಅಂತ ಆ ಇಂಡಿವಿಜುವಲ್ ಎಫೆಕ್ಟ್ ಆಗುತ್ತೆ. ಬಟ್ ಕೆಲವು ಅಫೆನ್ಸ್ಗಳು ಏನಿದ್ದಾವೆ, ಸಾರ್ವಜನಿಕರು ಯಾರ್ಯಾರು ರಸ್ತೆ ಮೇಲೆ ಎಲ್ಲರಿಗೂ ಎಫೆಕ್ಟ್. ಈಗ ಯಾರು ಕುಡಿದು ಚಾಲನೆ ಮಾಡಿದ್ರೆ ಅವ್ನು ರಸ್ತೆಯಲ್ಲಿ ಹೋಗೋರಿಗೆಲ್ಲ ಅಪಾಯಕಾರಿ. ಸೊ ಅಂಥ ಅಫೆನ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಯಾವುದು ಅಫೆನ್ಸು? ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಇರ್ಬೋದು, ಫುಟ್ಪಾತ್ ರೈಡಿಂಗ್ ಇರ್ಬೋದು, ಅಗೇನ್ಸ್ಟ್ ಒನ್ ವೇ. ಈಗ ಯೂ ಟರ್ನ್ ಕ್ಲೋಸ್ ಮಾಡಿದ್ರೆ ಭಾಳಷ್ಟು ಜನ ಅಗೇನ್ಸ್ಟ್ ಒನ್ ವೇ ಬಂದು ಬರ್ತಾರೆ. ಅದರಿಂದ ಆ ವ್ಯಕ್ತಿಗೆ ಒಬ್ರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಎಫೆಕ್ಟ್ ಆಗುತ್ತೆ, ಆ ರಸ್ತೆಯಲ್ಲಿರೋರಿಗೆಲ್ಲ. ಅಂಥ ಅಫೆನ್ಸ್ಗಳನ್ನು ಕಡಾಖಂಡಿತವಾಗಿ ಅದನ್ನು ಕಡಿವಾಣ ಹಾಕಬೇಕು ಅಂತ ಹೇಳಿ ಅಂಥದ ಮೇಲೆ ನಾವು ಸ್ಪಾಟ್ ಚೆಕಿಂಗನ್ನು ಶುರು ಮಾಡಿದ್ವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.